ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬೆಂಗಳೂರು ಹೋಗ್ತಾ ಇದ್ವಿ. ಮಾರ್ನಿಂಗ್ 7:30ಗೆ ಮನೆಗೆ ಬಿಟ್ವಿ. ಲೇಟ್ ಆದರೆ ಮತ್ತೆ ಬಿಸಿಲಾಗುತ್ತೆ ಅಂಥೇಳಿ ಬೇಗನೆ ಬಿಟ್ವಿ. ಮಧ್ಯೆ ಬಂಗಾರಿಗೆ ಮಲಗ್ತಾ ಇದ್ಲು, ಅಳ್ತಾ ಇದ್ಲು. ಆವಾಗ ಸಡನ್ನಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿ ಅಲ್ಲೇ ಜೋಳಿಗೆ ಅನ್ನೋ ಥರ ಮಾಡಿ ಮಲಗಿಸಿದ್ವಿ. ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ವಿ. ಚಿತ್ರದುರ್ಗ ಕ್ರಾಸ್ ಆದಮೇಲೆ ಅಲ್ಲಿ ಟೋಲ್ ಹತ್ರನೇ ಇದೊಂದು ಹೊಸದಾಗಿ ನೋಡಿದ್ವಿ ನಾವು, ಸಾಯಿಬಾಬಾ ಟೆಂಪಲ್. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆಲ್ಮೋಸ್ಟ್ 2 ಗಂಟೆ ಬೇರೆ ಆಗಿಬಿಟ್ಟಿತ್ತು. ಅಲ್ಲೇ ಹೋಗ್ತಾ ಇರಬೇಕಾದ್ರೇ ಒಂದು ಮಾವಿನ ತೋಟ ಕೂಡ ಕಾಣಿಸ್ತಾ, ಅಲ್ಲೇ ಊಟ ಮಾಡ್ಕೊಂಡು ಬಿಡೋಣ ಅಂಥೇಳಿ ಇಳಿದ್ವಿ. ಅಲ್ಲಿ ಆ್ಯಕ್ಚುಲಿ ಒಬ್ಬರು ಆಂಟಿ ಮತ್ತು ನಾಯಿ ಕೂಡ ಇತ್ತು. ಮೇ ಬಿ ತೋಟ ಕಾಯೋಕ್ಕೆ ಅಂಥೇಳಿ ಇಟ್ಟಿದ್ರೇನೋ ಅವರು ಓನರ್ ಬಂದು. ನಾವು ಊಟಕ್ಕೋಸ್ಕರ ಹಿಡಿದ್ವಲ್ಲ, ನಮಗೆ ಹಂಗಾಗಿ ಅವ್ರೇನು ಹೇಳಿಲ್ಲ, ಸುಮ್ಮನೆ ಇದ್ದರು. ನಾವೆಲ್ಲ ಊಟ ಮಾಡಿಕೊಂಡು ಹೋಗೋಣ ಅಂಥೇಳಿ ಎಲ್ಲ ಅಲ್ಲೇ ಕೂತಿದ್ವಿ. ಮಮ್ಮಿ ಬೆಳಗ್ಗೆನೇ 5 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು. ಹೊರಗಡೆ ಎಲ್ಲಿ ಊಟ ಮಾಡೋದು, ಮನೇಲೆ ಅಂದರೆ ಪಾಪು ಕರ್ಕೊಂಡೆಲ್ಲ ಹೋಟೆಲಲ್ಲಿ ಎಲ್ಲಿ ಹೋಗೋದು ಅಂಥೇಳಿ ಅಡುಗೆನ ಮಾಡಿದ್ರು. ಹಾಗಾಗಿ ಅದನ್ನೇ ಎಲ್ಲ ತೊಗೊಂಡು ಬಂದಿದ್ವಿ, ಅದನ್ನೆಲ್ಲ ತಿಂದ್ವಿ. ಒಂದು ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡ್ದಂಗೆ ಮಾಡಿದ್ವಿ ನಾವು ಅಲ್ಲೇ. ನಮ್ಮ ತಮ್ಮಗಂತೂ ಬಂಗಾರ ಬಿಟ್ಟಿರೋದೇ ಇಲ್ಲ, ಅವನೇ ಎತ್ಕೊತಿರ್ತಾನೆ ಯಾವಾಗ್ಲೂ. ಬೆಂಗಳೂರಿಗೆ ಬಂದ್ವಿ. ಆ್ಯಕ್ಚುಲಿ ಮನೇಲಿ ನಮ್ಮ ತಂಗಿ, ತಮ್ಮ ಮತ್ತು ಬಿಮು ಅಷ್ಟೇ ಇರೋದು. ನಾವು ಅವ್ರಿಗೆ ಯಾರಿಗೂ ಹೇಳಿಲ್ಲ ಬರೋದು, ಸರ್ಪ್ರೈಸ್ ಕೊಡೋಣ ಅಂಥೇಳಿ. ನೋಡ್ಬೇಕು ಅವ್ರ ರಿಯಾಕ್ಷನ್ ನೋಡಬೇಕು. ನಾನು ಆ್ಯಕ್ಚುಲಿ ಡೈಲಿ 6 o'clock ವಿಡಿಯೋ ಕಾಲ್ ಮಾಡ್ತಿದ್ದೆ ನಮ್ಮ ತಂಗಿ. ಇವತ್ತು 6 ಅನ್ನೋದ್ರಲ್ಲೇ ಬಂಗಾರಿನೂ ಹೋಗಿ ಇರ್ತಾಳೆ ಅವಳ ಹತ್ರ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ನೋಡ್ಬೇಕು ಏನು ಹೇಳ್ತಾರಂತ ಹೇಳಿ. ಬನ್ನಿ. ನೋಡಿ ಆ ರಾಜ ಬಂದು ತಿರುಗಿ ಎಳ್ಕೊಂಡು ಹೋಗುವ. ರಾಜ ಅಳಕತ್ತ ನೋಡಲಿ. ಸರ್ಪ್ರೈಸ್ ಸರ್ಪ್ರೈಸ್ ಸೌಂಡ್. ರಾಜ ಎಷ್ಟು ಜೋರಿ ಎದ್ದು ಬಂದಿ, ಕಾಣಿಸ್ತು ನಂಗೆ, ಸೌಂಡ್ ಕಾಣಿಸ್ತು. ಹೇಳ್ಬೇಡ್ರಿ ಹೇಳ್ಬೇಡ್ರಿ ಹೇಳ್ಬೇಡ್ರಿ. ಅವ್ನು ಫುಲ್ ಶಾಕ್. ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಿರಲಿಲ್ಲ. ಸುಮ್ಮನೆ ಒಂಥರ ನಮ್ಮಾಗಿ ನಿಂತ್ಬಿಟ್ಟಿದ್ರು. ಆ್ಯಕ್ಚುಲಿ ನಮ್ಮ ಮಮ್ಮಿ ನನ್ನ ಪ್ಲ್ಯಾನ್ ಫ್ಲಾಪ್ ಮಾಡಿದ್ರು, ನಮ್ಮ ತಂಗಿಗೆಲ್ಲ ಹೇಳಿಬಿಟ್ಟಿದ್ರು. ನಾನು ಅದಕ್ಕೆ ಏನಕ್ಕೆ ನಮ್ಮ ತಂಗಿ ಏನೂ ಶಾಕ್ ಥರ ಆಗ್ತಿಲ್ಲ, ಏನು ನಾರ್ಮಲ್ ಆಗಿದ್ದಾಳಲ್ಲ ಅಂತ ಅಂದ್ಕೊಂಡು ಆಮೇಲೆ ಗೊತ್ತಾಯ್ತು ನನಗೆ. ಆ್ಯಕ್ಚುಲಿ ಅವಳೇನೋ ಹೈದ್ರಾಬಾದ್ ಹೋಗ್ತೀನಿ ಅನ್ನಿದ್ಲಂತ, ಹಾಗಾಗಿ ನಮ್ಮ ಮಮ್ಮಿ ಹೇಳಿಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಈ ಥರ ಆಗುತ್ತೆ. ನಿಮಗೂ ಕೂಡ ಸರ್ಪ್ರೈಸ್ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.